ಹೆಲೋ ಹಾಯ್. ಸೊ ಎಷ್ಟೋ ದಿನ ಆಗೋಯ್ತಲ್ಲ. ಸೊ ಆ್ಯಕ್ಚುಲಿ ವೀಡಿಯೋ ಮಾಡಿ ತುಂಬಾ ದಿನ ಆಗೋಯ್ತು. ಐ ವಾಸ್ ಜಸ್ಟ್ ಕಾಟ್ ಅಪ್ ವಿತ್ ಸೋ ಮೆನಿ ಥಿಂಗ್ಸ್. ಸೊ ಅದರಿಂದ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಆ್ಯಂಡ್ ಟುಡೇ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಇಸ್ ಹೇಗೆ ಒಂದು ಬಿಸ್ನೆಸ್ ಆಂಟ್ರಪ್ರಿನರ್ಸ್ ಆಗಿರ್ಬೋದು, ಬಿಸ್ನೆಸ್ ಓನರ್ಸ್ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ತಿಳ್ಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡಿಜಿಟಲ್ ಸುದ್ದಿನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವೆಲ್ಕಮ್ ಟು ಡಿಜಿಟಲ್ ಸುದ್ದಿ ಆ್ಯಂಡ್ ದಿಸ್ ಇಸ್ ಸುದ್ದಿ. ಹೌದು, ಆ್ಯಕ್ಚುಲಿ ನೋಡಂಗಿದ್ರೆ ಬಿಸ್ನೆಸ್ ಓನರ್ಸ್ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಬಿಕಾಸ್ ಸುಮಾರು ಸಲ ನಾನು ನೋಡಿರೋ ಪ್ರಕಾರ ಎಷ್ಟೊಂದು ಸಲ ನಾವು ಕ್ಲೈಂಟ್ಸ್ನ ಮೀಟ್ ಮಾಡಿದಾಗಲೂ ಕೂಡ ಅವ್ರಿಗೆ ಗೊತ್ತೇ ಇರೋದಿಲ್ಲ, ನಾವು ಏನಾದ್ರು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಅವರು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬಟ್ ವೆನ್ ಯು ನೋ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಈಸಿ ಆಗುತ್ತೆ. ಯಾವ ರೀತಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ವರ್ಕೌಟ್ ಆಗುತ್ತೆ, ಯಾವ ರೀತಿ ಸೋಷಿಯಲ್ ಮೀಡಿಯಾ ನಡೆಸಬೇಕು, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್, ಯಾವ ರೀತಿ ಮಾರ್ಕೆಟಿಂಗ್ ಗೋಲ್ಸ್ಗಳನ್ನು ನಾವು ಪ್ಲಾನ್ ಮಾಡ್ಕೋಬೋದು, ಇವೆಲ್ಲವೂ ನೀವು ಅರ್ಥ ಮಾಡ್ಕೋಬೋದು ಇಫ್ ಯು ಹ್ಯಾವ್ ಅ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್. ಬಿಸ್ನೆಸ್ ಯಾವ ರೀತಿನೇ ಇರ್ಬೋದು, ಒಂದು ಚಿಕ್ಕದಿರ್ಬೋದು, ಇನ್ನೊಂದು ದೊಡ್ಡದೇ ಇರ್ಬೋದು. ಸೊ ಎಲ್ಲದಕ್ಕೂ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಅವಶ್ಯಕತೆ. ಬಿಕಾಸ್ ಒಂದು ಬಿಸ್ನೆಸ್ನ ಕಂಪ್ಲೀಟ್ ಬ್ರ್ಯಾಂಡಿಂಗ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಜೊತೆಗೆ ನೀವು ಸ್ಕೇಲ್ ಅಪ್ ಮಾಡಲಿಕ್ಕೆ, ಜೊತೆಗೆ ನಿಮಗೆ ಸೇಲ್ಸ್ ಇನ್ಕ್ರೀಸ್ ಮಾಡಲಿಕ್ಕೂ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಏನಕ್ಕೆ ಟ್ರೆಡಿಷನಲ್ ಮಾರ್ಕೆಟಿಂಗಲ್ಲಿ ಏನಾಗಿದೆ, ತುಂಬಾ ದುಡ್ಡು ಖರ್ಚು ಮಾಡಬೇಕಾಗುತ್ತೆ, ಟ್ರ್ಯಾಕಿಂಗ್ ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ, ನಿಮಗೆ ಕರೆಕ್ಟಾಗಿ ವರ್ಕೌಟ್ ಆಗ್ತಿದೆಯೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಬಟ್ ಆದರೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತುಂಬಾ ಟ್ರಾನ್ಸ್ಪರೆನ್ಸಿ ಇರುತ್ತೆ. ನೀವು ಮಾಡೋದೆಲ್ಲವೂ ನಿಮಗೆ ಟ್ರ್ಯಾಕ್ ಮಾಡ್ಬೋದು, ಜೊತೆಗೆ ತುಂಬಾ ಕಮ್ಮಿ ಕಾಸ್ಟಲ್ಲಿ ಕೂಡ ಮಾಡ್ಬೋದು. ಸೊ ಈ ಥರ ಒಂದು ಒಳ್ಳೆ ಸರ್ವಿಸಸ್ ಡಿಜಿಟಲ್ ಮಾರ್ಕೆಟಿಂಗ್ ಇರಬೇಕಾದ್ರೆ ಬಿಸ್ನೆಸ್ ನಡೆಸುವ ಎಲ್ಲ ಓನರು ಕೂಡ ಈ ಡಿಜಿಟಲ್ ಮಾರ್ಕೆಟಿಂಗ್ನ ಕಲ್ತಿರ್ಬೇಕಾಗಿ ಬರುತ್ತೆ. ಆ್ಯಂಡ್ ಫಸ್ಟ್ ಪಾಯಿಂಟ್ ಬಂದು ಬ್ರ್ಯಾಂಡ್ ವಿಸಿಬಿಲಿಟಿ. ಸೊ ಬ್ರ್ಯಾಂಡ್ ವಿಸಿಬಿಲಿಟಿ ನಾನು ಆಗಲೇ ಹೇಳಿದ ಹಾಗೇನೆ, ಸೊ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಅದಕ್ಕೆ ಬ್ರ್ಯಾಂಡ್ ವಿಸಿಬಿಲಿಟಿ ತುಂಬಾ ಅಗತ್ಯ. ಇನಿಷಿಯಲ್ ಸ್ಟೇಜಲ್ಲಿ ಪ್ರಾಪರಾಗಿ ಎಫೆಕ್ಟಿವ್ ಆಗಿ ಮಾರ್ಕೆಟಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರಾಪರ್ ಆಗಿರುವಂಥ ಸೇಲ್ಸ್ ಕೂಡ ಆಗೋದಿಲ್ಲ, ಬಿಸ್ನೆಸ್ಸು ಜನಗಳಿಗೆ ಗೊತ್ತಾಗೋದಿಲ್ಲ. ಬಿಸ್ನೆಸ್ ಓನರ್ಸ್ಗಳು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡ್ರೆ ಅವ್ರಿಗೆ ಈಸಿಯಾಗಿ ಅವರ ಬಿಸ್ನೆಸ್ನ ಬ್ರ್ಯಾಂಡ್ ಅವೇರ್ನೆಸ್ ಕೂಡ ಜೊತೆಗೆ ಮಾರ್ಕೆಟಿಂಗ್ ಮಾಡೋದು ಈಸಿ ಆಗುತ್ತೆ. ಅದು ಮೇ ಬಿ ಬೀಟ್ ವೆಬ್ಸೈಟ್ ಮಾಡೋದಿರ್ಬೋದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ಬೋದಿರ್ಬೋದು, SEO ಮಾಡೋದಿರ್ಬೋದು, ಪರ್ಫಾರ್ಮೆನ್ಸ್. ಸೊ ಒಂದು ನಿಮ್ಮ ಬಿಸ್ನೆಸ್ಸನ್ನು ಆನ್ಲೈನ್ ಪ್ರೆಸೆನ್ಸಿಗೆ ಯಾವ ರೀತಿ ತೊಗೊಂಡೋಗೋ ಅನ್ನೋ ನಾಲೆಜನ್ನು ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಆಲ್ಸೋ ಮೇಯ್ನಾಗಿ ಒಂದು ಟ್ರಸ್ಟ್ ಮತ್ತು ರೀಕಾಲ್ ಫ್ಯಾಕ್ಟರು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡಾಗ ಏನಾಗುತ್ತೆ, ನೀವು ಮಾಡುವಂಥ ಆ್ಯಕ್ಟಿವಿಟೀಸ್ಗಳಿಂದ ನಿಮ್ಮ ಒಂದು ಆಡಿಯನ್ಸ್ ಏನಿರ್ತಾರೆ, ನಿಮ್ಮ ಒಂದು ಕಸ್ಟಮರ್ಸ್ ಏನಿರ್ತಾರೆ, ಅವ್ರನ್ನ ರೀಚ್ ಔಟ್ ಆಗೋದು ಈಸಿ ಆಗುತ್ತೆ. ಜೊತೆಗೆ ಒಂದು ಟ್ರಸ್ಟನ್ನು ನೀವು ಬಿಲ್ಡ್ ಮಾಡಲಿಕ್ಕೆ ಒಂದು ಈಸಿಯಾದ ಒಂದು ಟೂಲ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಬಿಸ್ನೆಸ್ ಓನರ್ಸ್ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಾಪರ್ ಆಗಿರೋದೊಂದು ಬ್ರ್ಯಾಂಡ್ ಅವೇರ್ನೆಸ್ ಆಗಿರ್ಬೋದು, ಇಲ್ಲೊಂದು ಕಸ್ಟಮರ್ ಲಾಯಲ್ಟಿ, ಆಮೇಲೆ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಕ್ಕೆ ಈಸಿ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಟು ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಆಡಿಯನ್ಸ್. ಸೊ ನಿಮ್ಮ ಬಿಸ್ನೆಸ್ಸಿಗೆ ಯಾವ ರೀತಿ ಆಡಿಯನ್ಸ್ ಇದ್ದಾರೆ ಅನ್ನೋದು ನಿಮ್ಗೆ ಮೊದಲೇ ಗೊತ್ತಿದ್ರೆ, ಕಸ್ಟಮರ್ ಪರ್ಸೋನಾ ಅಂತ ಕರಿತೀವಿ. ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ನೀವು ಈಸಿಯಾಗಿ ನಿಮ್ಮ ಒಂದು ಬಜೆಟನ್ನು, ನಿಮ್ಮ ಒಂದು ಮಾರ್ಕೆಟಿಂಗ್ ಪ್ಲ್ಯಾನನ್ನು ನೀವು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಯು ಶುಡ್ ನೋ ಯುವರ್ ಆಡಿಯನ್ಸಸ್. ಬೇಸಿಕಲಿ ಎಲ್ಲರೂ ಕೂಡ ಆನ್ಲೈನ್ ಇದ್ದಾರೆ, ನಿಮ್ಮ ಕಸ್ಟಮರ್ಸ್ ಎಲ್ಲರೂ ಕೂಡ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಿದ್ದಾರೆ, ಟಿವಿಗಳನ್ನ ನೋಡ್ತಾ ಇದ್ದಾರೆ, ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ, ರೀಲ್ಸ್ಗಳನ್ನ ನೋಡ್ತಾರೆ, ಎಲ್ಲರೂ ಆನ್ಲೈನ್ ಇದ್ದಾರೆ. ಸೊ ನಿಮ್ಮ ಆಡಿಯನ್ಸು ಯಾವ ರೀತಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಜೊತೆಗೆ ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಟಾರ್ಗೆಟಿಂಗ್ ಆಗಿರ್ಬೋದು, ಕೆಲವೊಂದು ಡೆಮೋಗ್ರಫಿಗಳಾಗಿ ನಿಮಗೆ ಅದ್ರ ಬಗ್ಗೆ ಡೀಟೇಲಾಗಿ ನಾಲೆಜ್ ಇದ್ದಾಗ ಏನಾಗುತ್ತೆ, ನಿಮ್ಮ ಆಡಿಯನ್ಸನ್ನು ನೀಟಾಗಿ ಅವರ ಬಿಹೇವಿಯರನ್ನು, ಅವರ ಆನ್ಲೈನ್ ಬಿಹೇವಿಯರನ್ನು ಸ್ಟಡಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಬೆಟರ್ ಟಾರ್ಗೆಟಿಂಗ್, ಜೊತೆಗೆ ಕಾಸ್ಟ್ ಎಫೆಕ್ಟಿವ್ ಮಾರ್ಕೆಟಿಂಗ್ ಆ್ಯಂಡ್ ಆಲ್ಸೋ ಫಾಸ್ಟೆಸ್ಟ್ ಗ್ರೋತ್ ಆ್ಯಂಡ್ ಎಂಗೇಜ್ಮೆಂಟ್. ಸೊ ಒಂದು ಪ್ರಾಪರಾಗಿರೋ ನಿಮ್ಮ ಆಡಿಯನ್ಸನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಇರೋದು ಟೂಲ್ಸನ್ನು ಆಗಿರ್ಬೋದು, ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಮೆಥಡ್ಸನ್ನಾದರೂ ನೀವು ಉಪಯೋಗಿಸಿ ನೀವು ಆನ್ಲೈನ್ ಇರುವಂಥ ನಿಮ್ಮ ಕಸ್ಟಮರನ್ನು ನೀವು ಗುರುತಿಸ್ಕೋಬೋದು. ಸೊ ಬೇಸಿಕಲಿ ನೀವು ನಿಮ್ಮ ಕಸ್ಟಮರ್ನ ಆನ್ಲೈನ್ ಇದ್ದಾರೆ, ಬಟ್ ಅವ್ರು ಏನು ಮಾಡ್ತಿದ್ದಾರೆ, ಅವರು ಯಾವ ರೀತಿ ಅವರ ಬಿಹೇವಿಯರ್ ಇದೆ ಆನ್ಲೈನಲ್ಲಿ, ಅವರು ಯಾರು, ಅವ್ರು ಹೇಗಿದ್ದಾರೆ, ಅವರ ಏನೇನು ಲೈಕ್ ಮಾಡ್ತಿದ್ದಾರೆ, ಏನು ಡಿಸ್ಲೈಕ್ ಮಾಡ್ತಿದ್ದಾರೆ, ಅವರ ಇಂಟ್ರೆಸ್ಟ್ ಏನು, ಅವರ ಬೈಯಿಂಗ್ ಬಿಹೇವಿಯರ್ಸ್ ಏನು, ಜೊತೆಗೆ ಅವರು ಯಾವುದನ್ನು ತುಂಬ ಪರ್ಚೇಸ್ ಮಾಡ್ಕೊಂಡು. ಒಂದು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಅನಾಲಿಟಿಕ್ಸ್ಗಳನ್ನು ಕೊಡುತ್ತೆ. ಬೇಸ್ಡ್ ಆನ್ ದ ಬಿಹೇವಿಯರ್ ಟ್ರ್ಯಾಕಿಂಗು, ಅನಾಲಿಟಿಕ್ಸ್ನ ನೀವು ಇಟ್ಕೊಂಡು ಅದನ್ನು ಸ್ಟಡಿ ಮಾಡಿ ನಿಮ್ಮ ಕಸ್ಟಮರು ಯಾವ ಸೆಟ್ ಆಫ್ ಬಿಹೇವಿಯರ್ ಇಲ್ದರೆ ಅವರ ಕಸ್ಟಮರ್ ಪರ್ಸೋನನ್ನು ಯೂಶ್ವಲಿ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಒಬ್ಬ ಬಿಸ್ನೆಸ್ ಓನರಿಗೆ ಅವನ ಕಸ್ಟಮರ್ ಮಾಡ್ಕೋಬೇಕು ಅಂದರೆ ಅವನಿಗೆ ಈ ಡಿಜಿಟಲ್ ಟೂಲ್ಸ್ಗಳು ಹೆಂಗೆ ವರ್ಕ್ ಆಗುತ್ತೆ, ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಯಾವ ರೀತಿ ಅವನ ಕಸ್ಟಮರ್ನ ಬಿಹೇವಿಯರ್ನ ಸ್ಟಡಿ ಮಾಡುವಂಥ ಒಂದು ಅನಾಲಿಟಿಕ್ಸ್ ಆಗಿರ್ಬೋದು, ಒಂದು ಇನ್ಸೈಟ್ ಆಗಿರ್ಬೋದು, ಆ ಒಂದು ನಾಲೆಜ್ ಇದ್ದಾಗ ಏನಾಗುತ್ತೆ, ತುಂಬಾ ಈಸಿ ಆಗುತ್ತೆ. ನಿಮ್ಮ ಕಸ್ಟಮರ್ ಎಲ್ಲಿದ್ದಾರೆ ಅಂತ ಗೊತ್ತು, ಅವರನ್ನು ಕಂಡುಹಿಡಿದು ಯಾವ ರೀತಿ ಅವರ ಬಿಹೇವಿಯರ್ ಏನಿದೆ ಅಂತ ಸ್ಟಡಿ ಮಾಡ್ತೀರಾ. ಅವರ ಬಿಹೇವಿಯರ್ ಸ್ಟಡಿ ಮಾಡಾದ್ಮೇಲೆ ಅವ್ರಿಗೆ ರೈಟ್ ಆಗಿರೋಂಥ ಪ್ರಾಡಕ್ಟ್ಗಳನ್ನು ತಲುಪಿಸ್ತೀರಾ. ಆ ಪ್ರಾಡಕ್ಟ್ಗಳನ್ನು ತಲುಪಿಸಿ ಅವರ ಯಾವ ರೀತಿ ಎಂಗೇಜ್ ಮಾಡಬೇಕು, ಅವ್ರನ್ನ ಯಾವ ರೀತಿ ಅವರನ್ನು ಮೋಟಿವೇಟ್ ಮಾಡಬೇಕು, ಯಾವ ರೀತಿ ಅವ್ರನ್ನ ಬೈಯಿಂಗ್ ಮಾಡಬೇಕು. ಬಿಸ್ನೆಸ್ ಓನರಿಗೆ ಅವನ ಬಿಸ್ನೆಸ್ ಮೇಲೆ ಕಂಟ್ರೋಲ್ ಇದ್ದಾಗ ಏನಾಗುತ್ತೆ, ತುಂಬಾ ಒಂದು ಎಫೆಕ್ಟಿವ್ ಆಗಿ ಬಿಸ್ನೆಸ್ನ ರನ್ ಮಾಡ್ಬೋದು. ಸೊ ನನ್ನ ಮೂರನೇ ಪಾಯಿಂಟು
ಕಂಟ್ರೋಲಿಂಗ್ ಆ್ಯಂಡ್ ಅಲೈನಿಂಗ್ ಮಾರ್ಕೆಟಿಂಗ್ ಗೋಲ್ಸ್ ಆ್ಯಂಡ್ ಕ್ಯಾಂಪೈನ್ಸ್ ಅಂತ ಹೇಳಿ. ಸೊ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮಾರ್ಕೆಟಿಂಗ್ನ ಕಣ್ಣು ಮುಚ್ಕೊಂಡು ಮಾಡಿದಾಗ ಏನಾಗುತ್ತೆ, ಕಳ್ಕೊಬಿಡ್ತೀರಾ, ಸುಮಾರು ದುಡ್ಡು ಕಳ್ಕೊಳ್ತೀರಾ, ಜೊತೆಗೆ ಸೇಲ್ಸ್ ಕೂಡ ಕರೆಕ್ಟಾಗಿ ಬರೋದಿಲ್ಲ, ರೈಟ್ ಆಡಿಯನ್ಸ್ನ ರೀಚ್ ಔಟ್ ಮಾಡೋಕ್ಕಾಗೋದಿಲ್ಲ. ಬಟ್ ವೆನ್ ಯು ನೋ ಅ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ರೀತಿ SEO ವರ್ಕೌಟ್ ಆಗುತ್ತೆ, ಯಾವ ರೀತಿ ವೆಬ್ಸೈಟ್ ಬಿಲ್ಡ್ ಮಾಡೋದು, ಜೊತೆಗೆ ಯಾವ ಥರ ಕನ್ಸ್ಯೂಮರ್ ಬಿಹೇವಿಯರ್ ಇದೆ ನಿಮ್ಮ ವೆಬ್ಸೈಟಲ್ಲಿ, ಸೋಷಿಯಲ್ ಮೀಡಿಯಾ ಯಾವ ರೀತಿ ವರ್ಕೌಟ್ ಆಗುತ್ತೆ, ರೀಲ್ಸ್ ಎಷ್ಟು ಹಾಕಬೇಕು, ಜೊತೆಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಎಷ್ಟು ಬಜೆಟ್ ಅಲೋಕೇಷನ್ ಮಾಡಬೇಕು, ಯಾವ ರೀತಿ ಮೀಡಿಯಾ ಪ್ಲಾನ್ ಮಾಡಬೇಕು, ಇವೆಲ್ಲವೂ ನೀವು ತಿಳ್ಕೊಂಡಾಗ ಏನಾಗುತ್ತೆ, ನಿಮ್ಮ ತುಂಬ ಈಸಿಯಾಗಿ ನಿಮ್ಮ ಏನು ಮಾರ್ಕೆಟಿಂಗ್ ಗೋಲ್ಸ್ ಇರುತ್ತೆ, ಅದು ಶಾರ್ಟ್ ಟರ್ಮ್ ಇರ್ಬೋದು, ಲಾಂಗ್ ಟರ್ಮ್ ಇರ್ಬೋದು, ಈ ಮಾರ್ಕೆಟಿಂಗ್ ಗೋಲ್ಸನ್ನು ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ ಇರಬೇಕು. ಸೊ ದಟ್ ವಿಲ್ ರಿಯಲಿ ಗೋಣ ಹೆಲ್ಪ್ ಯು ಟು ಅಲೈನ್ ಯುವರ್ ಮಾರ್ಕೆಟಿಂಗ್ ಗೋಲ್ಸ್ ಆ್ಯಂಡ್ ಜೊತೆಗೆ ಟ್ರ್ಯಾಕಿಂಗ್ ದ KPIs. ಸೊ ಯೂಶಲಿ ಏನಾಗುತ್ತೆ ಹೇಳಿದ್ರೆ, ನೀವು ಸುಮ್ಮನೆ ದುಡ್ಡು ಖರ್ಚು ಮಾಡಿ ಸೋಷಿಯಲ್ ಮೀಡಿಯಾ ಮಾಡಿಬಿಟ್ಟು ಇಷ್ಟು ರೀಲ್ ಹಾಕಿದೆ, ಬಟ್ ಹೆಂಗೆ ವರ್ಕೌಟ್ ಆಗ್ತಿದೆ, KPIsಗಳನ್ನ ನೀವು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಯಾವ ರೀತಿ ಸೋಷಿಯಲ್ ಮೀಡಿಯಾ ವರ್ಕೌಟ್ ಆಗ್ತಿದೆ, ಯಾವ ರೀತಿ ವೆಬ್ಸೈಟಲ್ಲಿ ಜನ ಬರ್ತಿದ್ದಾರೆ, ಲೀಡ್ ಜನ್ರೇಷನ್ ಯಾವ ರೀತಿ ಆಗ್ತಿದೆ, ಈ ಥರ ಒಂದು ಮಂತ್ಲಿ ಯು ವಿಲ್ ಹ್ಯಾವ್ ಅ KPIs ವಿಚ್ ಯು ನೀಡ್ ಟು ಟ್ರೈ ಆ್ಯಂಡ್ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಇದೆಲ್ಲವೂ ನಿಮ್ಮ ನಾಲೆಜ್ ಇದ್ದಾಗ ಏನಾಗುತ್ತೆ, ಈಸಿಯಾಗಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಪ್ಲಾನ್ಸ್ ಇರ್ಬೋದು, ವರ್ಕೌಟ್ ಆಗ್ತಿದೆಯೋ ಇಲ್ವೋ ಅನ್ನೋ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಜೊತೆಗೆ ಬಜೆಟ್ ಅಲೋಕೇಶನ್, ಮೇಯ್ನ್ಲಿ ಸುಮ್ಮನೆ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿಬಿಟ್ಟು ಏನೋ ಬಂದಿಲ್ಲ ಅಂತ ಹೇಳೋ ಬದಲು ಆ ಪ್ರಾಪರಾಗಿ ಬಜೆಟ್, ಎಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ, ಎಲ್ಲಿ ಕಮ್ಮಿ ದುಡ್ಡು ಹಾಕಬೇಕು, ಯಾವ ಕಡೆ ದುಡ್ಡು ಹಾಕಬಾರ್ದು ಅನ್ನೋ ನಾಲೆಜು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ ಇದ್ದರೆ ಗೊತ್ತಾಗುತ್ತೆ. ಸೊ ಬಿಸ್ನೆಸ್ ಓನರ್ಗೆ ಮೇಯ್ನಾಗಿ ದುಡ್ಡನ್ನು ಇದೆ ಅಂಥೇಳಿ ಖರ್ಚು ಮಾಡೋದಲ್ಲ, ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋ ನಾಲೆಜು ಡಿಜಿಟಲ್ ಮಾರ್ಕೆಟಿಂಗಿಂದ ನಿಮಗೆ ಸಿಗುತ್ತೆ. ಜೊತೆಗೆ ಏಜೆನ್ಸಿ ಕಂಟ್ರೋಲ್. ಫಾರ್ ಎಕ್ಸಾಂಪಲ್ ನಿಮಗೆ ಟೀಮ್ನ ಹೈರ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ತುಂಬ ಖರ್ಚಾಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಯಾಲ್ರಿ ಕೊಡಬೇಕು, ಅದು ಇದು ಅಂತೆಲ್ಲ ಇರುತ್ತೆ. ಸೊ ಸಿಂಪಲ್ಲಾಗಿ ಹೇಳಂಗಿದ್ರೆ, ಆದಷ್ಟು ನೀವು ಏಜೆನ್ಸಿಗಳು ಕೊಟ್ಟಾಗ ಏನಾಗುತ್ತೆ, ಅವ್ರ ಏಜೆನ್ಸಿಗಳು ಯಾವುದೋ ಒಂದು ರಿಪೋರ್ಟ್ಗಳನ್ನ ತರ್ತಾರೆ, ಯಾವುದೋ ಒಂದು ಪರ್ಫಾರ್ಮೆನ್ಸನ್ನು ಮಾಡಿ ನಿಮಗೆ ಇದೇ ವರ್ಕೌಟ್ ಆಗೋದು, ಇದು ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಲಾಸ್ ಆಗುತ್ತೆ. ಸೊ ಅದಕ್ಕೆ ಒಂದು ನಾಲೆಜ್ ಇರಬೇಕು, ಕಂಪ್ಲೀಟ್ ಆಗಿರೋಂಥ ಒಂದು ನಾಲೆಜ್ ಇದ್ದಾಗ ಏನಾಗುತ್ತೆ, ನೀವು ಏಜೆನ್ಸಿ ಜೊತೆ ಕೋಆರ್ಡಿನೇಟ್ ಮಾಡೋದು ಈಸಿ ಆಗುತ್ತೆ. ಆಸ್ ಅ ಬಿಸ್ನೆಸ್ ಓನರ್ ಅವರು ಕೂಡ ಎದುರ್ಕೋತಾರೆ, ನೋಡಪ್ಪ ಇವ್ರಿಗೆಲ್ಲ ಗೊತ್ತಿದೆ, ಇವ್ರ ಹತ್ರ ಆಟಾಡೋಕ್ಕಾಗಲ್ಲ ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ಸುಮ್ಮನೆ ಯಾವುದೋ ಮಂತ್ಲಿ ರಿಪೋರ್ಟ್ ಕೊಟ್ಬಿಡ್ತಾರೆ, ದುಡ್ಡು ಚಾರ್ಜ್ ಮಾಡ್ತಾರೆ, ದುಡ್ಡು ಕೊಡ್ಕೋತಾ ಇರ್ತೀರ. ಸೊ ಅದಕ್ಕೆ ಆದಷ್ಟು ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ ಇದ್ದಾಗ ನಿಮ್ಮ ಒಂದು ಕಂಪ್ಲೀಟ್ ಬಿಸ್ನೆಸ್ಸಿನ ಮಾರ್ಕೆಟಿಂಗ್ ಗೋಲ್ಸ್ ಆ್ಯಂಡ್ ಕ್ಯಾಂಪೇನ್ಸನ್ನು ಅಲೈನ್ ಮಾಡ್ಬೋದು, ಜೊತೆಗೆ ಕಂಟ್ರೋಲ್ ಕೂಡ ಮಾಡ್ಬೋದು. ಆ್ಯಂಡ್ ಆಲ್ಸೋ ಏಜೆನ್ಸಿಯವ್ರು ಕೂಡ ಜೊತೆಗೆ ಏಜೆನ್ಸಿಯವ್ರು ಕೂಡ ನೀಟಾಗಿ ವರ್ಕೌಟ್ ಮಾಡ್ಬೋದು. ಇಲ್ಲ ಈಗ ನಿಮ್ಗೊಂದು ಟೀಮ್ ಇದೆ ಅಂತ ಅನ್ಕೊಳ್ಳಿ, ಟೀಮ್ನ ಕೂಡ ನೀವು ಪ್ರಾಪರಾಗಿ ಗೈಡೆನ್ಸ್ ಮಾಡ್ಬೋದು ಅಲ್ವಾ. ಸೊ ನಿಮಗೆ ನಾಲೆಜ್ ಇದೆ ಅಂತ ಹೇಳಿದಾಗ ಏನಾಗುತ್ತೆ, ನಿಮ್ಮ ಟೀಮ್ಗೂ ಕೂಡ ನೀವು ಅದನ್ನು ಹೇಳ್ಕೊಟ್ಟು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬೋದು ಅಲ್ವಾ. ಸೊ ಬೇಸಿಕಲಿ 4ನೇ ಪಾಯಿಂಟ್ ಬಂದು ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಹೈ ROI ಅಂತ ಹೇಳಿ. ಬೇಸಿಕಲಿ ಏನಾಗುತ್ತೆ ಅಂದರೆ, ನಾವು ದುಡ್ಡು ಎಷ್ಟು ಖರ್ಚು ಮಾಡ್ತೀವಿ ಅದಕ್ಕೆ ರಿಟರ್ನ್ ಅಂತೂ ಬರಲೇಬೇಕು ಅಲ್ವಾ. ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾ ಹೋದರೆ ನಮಗೆ ರಿಟರ್ನ್ಸ್ ಇಲ್ಲ ಅಂತ ಹೇಳಿದ್ರೆ, ಪ್ರಾಫಿಟ್ ಇಲ್ಲ ಅಂತ ಹೇಳಿದ್ರೆ ವೇಸ್ಟ್ ಆಗುತ್ತೆ. ಸೊ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಾಗ ಏನಾಗುತ್ತೆ, ನಿಮಗೆ ಲೋ ಮಾರ್ಕೆಟಿಂಗ್ ಕಾಸ್ಟ್. ಸೊ ಫಾರ್ ಎಕ್ಸಾಂಪಲ್ ನೀವು ಟ್ರೆಡಿಷನಲ್ ನೋಡ್ಬೋದು, ಟ್ರೆಡಿಷನಲ್ ತುಂಬಾ ದುಡ್ಡು ಖರ್ಚಾಗುತ್ತೆ. ಬಟ್ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ನೀವು ತುಂಬಾ ಕಮ್ಮಿ ಖರ್ಚು ಮಾಡಿ ನೀವು ಕ್ಯಾಂಪೇನ್ಸನ್ನು ಮಾಡಿ ಲೀಡ್ ಜನರೇಟು ಕೂಡ ಮಾಡ್ಬೋದು, ಬ್ರ್ಯಾಂಡ್ ಅವೇರ್ನೆಸ್ ಕೂಡ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ, ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ಲೋ ಕಾಸ್ಟಲ್ಲಿ ನೀವು ಮಾಡಬೇಕು ಅಂತ ಹೇಳಿದಾಗ ಮಾರ್ಕೆಟಿಂಗ್ ನೀವು ಡಿಜಿಟಲ್ ಮಾರ್ಕೆಟಿಂಗಿಂದನೇ ಸಾಧ್ಯ. ಸೊ ಅದನ್ನು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡಾಗ ನಿಮಗೆ ಮಾರ್ಕೆಟಿಂಗ್ ಕಾಸ್ಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಜೊತೆಗೆ ಮೆಜರಬಲ್ ರಿಸಲ್ಟ್ ಅಂತ ಹೇಳಿ. ಸೊ ಮೆಜರಬಲ್ ರಿಸಲ್ಟ್ ಅಂತ ಹೇಳಿದರೆ ನಿಮಗೆ ಎಲ್ಲವನ್ನೂ ಅಳಿಬೋದು. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಎಷ್ಟು ರೀಲ್ಸ್ ಹಾಕಿದೆ, ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಕಮೆಂಟ್ ಹಾಕಿದ್ದಾರೆ, ಇವೆಲ್ಲವೂ ನಿಮಗೆ ಟ್ರ್ಯಾಕ್ ಮಾಡ್ಬೋದು. ಹಾಗೇನೇ ಒಂದು ಬಿಸ್ನೆಸ್ಸಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದಾಗ ಎಷ್ಟು ಸೇಲ್ಸ್ ಆಗಿದೆ, ಅದರ ಕನ್ವರ್ಷನ್ ರೇಟ್ ಏನು, ಅದರ CPC ರೇಟ್ ಏನು, ಅದರದ್ದು CTR ಏನು, ಎಲ್ಲವೂ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಟ್ರ್ಯಾಕಿಂಗ್ ಮಾಡ್ಬೋದು. ಸೊ ಅವಾಗ ನೀವು ಫ್ಯೂಚರಲ್ಲೂ ಕೂಡ ನಿಮ್ಮ ಮಾರ್ಕೆಟಿಂಗ್ ಪ್ಲಾನ್ಸನ್ನು ಮಾಡಿಫೈ ಮಾಡ್ತಾ ಹೋಗ್ಬೋದು, ಚೇಂಜಸ್ ಮಾಡಿಕೊಂಡು ನೀವು ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂಥ ಸ್ಟ್ರಾಟಜಿನ ನೀವು ಅಳವಡಿಸ್ಕೋಬೋದು ಮಾಡುತ್ತೆ. ಸೊ ಇದು ನನ್ನ 4th ಪಾಯಿಂಟ್. 5th ರೀಸನ್ ಅಂತ ಮೇಯ್ನಾಗಿ ಏನಪ್ಪ, ಸ್ಟೇ ಅಪ್ಡೇಟ್ ಆ್ಯಂಡ್ ಅಡಾಪ್ಟ್ ಕ್ವಿಕ್ಲಿ. ಸ್ಟೇಯಿಂಗ್ ಅಪ್ಡೇಟ್ ಆ್ಯಂಡ್ ಅಡಾಪ್ಟ್ ಕ್ವಿಕ್ಲಿ ಅಂತ ಹೇಳಿ. ಸೊ ಯೂಶಲಿ ಏನಾಗುತ್ತೆ ಅಂದರೆ, ಬಿಸ್ನೆಸ್ ಓನರ್ಸ್ಗಳು ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗ್ತಾ ಇರಬೇಕು. ಯಾಕಂದರೆ ಇವಾಗ ಬರ್ತಾ ಹೊಸ ಜೆನ್ಝೀಸ್ ಅಂತ ಹೇಳ್ತಾರಲ್ಲ, ಸೊ ಅವರೆಲ್ಲರೂ ಕೂಡ ತುಂಬಾ ನಾಲೆಜಬಲ್, ತುಂಬಾ ಟೆಕ್ನಾಲಜಿನ ತಿಳ್ಕೊಂಡಿರೋ. ಸೊ ನೀವು ಬಿಸ್ನೆಸ್ ಓನರ್ಸ್ಗಳು ಈಗಿನ ಕಾಲಕ್ಕೆ ತಕ್ಕಂಗೆ ನಿಮ್ಮ ನಾಲೆಜನ್ನು ನೀವು ಈ ಟ್ರೆಂಡಿಗೆ ತಕ್ಕಂಗೆ ಈ ಟೆಕ್ನಾಲಜಿನ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಟ್ರೆಂಡ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಬಿಸ್ನೆಸ್ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ, ನೀವು ಸುಮ್ಮನೆ ಒಂದು ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಹೋದರೆ ಕಷ್ಟ ಆಗುತ್ತೆ. ಈಗಿರುವಂತಹ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸು ಅದಕ್ಕೆ ಹೊಂದ್ಕೊಂಡು ಹೋಗಿ ಸೇಲ್ಸನ್ನು ಮಾಡಿದಾಗ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ಸು ಕೂಡ ಸ್ಕೇಲ್ ಅಪ್ ಮಾಡ್ಬೋದು, ನಿಮ್ಮ ಬಿಸ್ನೆಸ್ ಕೂಡ ಬೆಳೆಯುತ್ತೆ, ತುಂಬಾ ಪ್ರಾಫಿಟ್ ನಿಮಗೆ ಬರುತ್ತೆ, ಅಪ್ಡೇಟ್ ಆಗಿರುತ್ತೆ. ಈಗಿರೋಂಥ ಜನ್ಸಿಯವ್ರ ಜೊತೆಗೆ ನೀವು ಕೆಲಸ ಮಾಡಲಿಕ್ಕೂ ಈಸಿ ಆಗುತ್ತೆ. ಜೊತೆಗೆ ಮಾರ್ಕೆಟಲ್ಲಿ ಏನು ನಡೀತಿದೆ, ಯಾವ ರೀತಿ ಟ್ರೆಂಡ್ಸ್ ಇದೆ ಎಲ್ಲವೂ ನಿಮ್ಗೆ ತಿಳ್ಕೊಂಡಾಗ ಏನಾಗುತ್ತೆ, ಕಸ್ಟಮರ್ ಯಾವ ರೀತಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗ ಏನು ಮಾಡಿದ್ರೆ ಏನು ವರ್ಕೌಟ್ ಆಗುತ್ತೆ ಅನ್ನೋ ನಾಲೆಜ್ ಕೂಡ ನಿಮಗೆ ಬರುತ್ತೆ. ಸೊ ಅದರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋದ್ರಿಂದ ನೀವು ಎವ್ರಿ ಟೈಮ್ ಅಪ್ಡೇಟ್ ಆಗ್ತಾ ಹೋಗ್ತಾರೆ. ಏನೋ ಒಂದು ಇನ್ಸ್ಟಾಗ್ರಾಮ್ ಬಗ್ಗೆ ಅಪ್ಡೇಟ್ ಇರುತ್ತೆ, ಏನೋ ಒಂದು ವೆಬ್ಸೈಟ್ ಬಗ್ಗೆ ಅಪ್ಡೇಟ್ ಇರುತ್ತೆ, ಏನೋ ಒಂದು ಸೋಷಿಯಲ್ ಮೀಡಿಯಾ, ಏನೋ ಒಂದು ಟೂಲು ಹೊಸದು, ಇದನ್ನು ಕಲಿತಾ ಹೋದಾಗ ಏನಾಗುತ್ತೆ, ಆದಷ್ಟು ಎವ್ರಿ ಡೇ ಯು ವಿಲ್ ಬಿ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್. ಆ್ಯಂಡ್ if you are a business owner or entrepreneur and you wanted to take your business online, then digital marketing knowledge is must and should.
ಡಿಜಿಟಲ್ ಮಾರ್ಕೆಟಿಂಗ್ನ ಇಗ್ನೋರ್ ಮಾಡೋಂಗೆ ಇಲ್ಲ ಬಿಸ್ನೆಸ್ ಓನರ್ಸ್ಗಳು. ಸೊ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ಸನ್ನು ಒಂದು ಒಳ್ಳೆ ರೀತಿ ಆನ್ಲೈನ್ ಪ್ರೆಸೆನ್ಸ್ ಕೂಡ ಕೊಡ್ಬೋದು, ಬ್ರ್ಯಾಂಡ್ ಅವೇರ್ನೆಸ್ ಮಾಡ್ಬೋದು, ಜೊತೆಗೆ ಒಂದು ಒಳ್ಳೆ ಸೇಲ್ಸ್ ಕೂಡ ನೀವು ಪಡಿಬೋದು. ಆ್ಯಂಡ್ ಮೇಯ್ನ್ಲಿ ಕಸ್ಟಮರ್ಗೋಸ್ಕರನೇ ಎಲ್ಲ ಬಿಸ್ನೆಸ್ಸು ಅಲ್ವಾ. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಅವರ ಒಂದು ಲಾಯಲ್ಟಿ ಪಡೀಲಿಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಹೆಲ್ಪ್ ಆಗುತ್ತೆ, ಹೇಗೆ, ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಪ್ರತಿಯೊಂದು ಬಿಸ್ನೆಸ್ಗೂ ಅದರದೇ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ಇದ್ದಾವೆ. ಹೇಗೆ ಯಾವುದು ಹೇಳ್ತೀನಿ, ತಪ್ಪದೆ ನಾನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಜೊತೆಗೆ ನೆಕ್ಸ್ಟ್ ವೀಡಿಯೋನ ತಪ್ಪದೆ ನೋಡಿ. ಆ್ಯಂಡ್ ದಿಸ್ ಇಸ್ ಸಿದ್ದಿ ಆ್ಯಂಡ್ ಐ ಆಮ್ ಸೈನಿಂಗ್ ಆಫ್.